ದಾವಣಗೆರೆ ದಕ್ಷಿಣ ಕ್ಷೇತ್ರದ ಏನು ಚುನಾವಣೆ ನಡೀತಾ ಇದೆ, ಇದು ನಿಷ್ಪಕ್ಷವಾಗಿ ನಡೀತಾ ಇಲ್ಲ. ಇಡೀ ಜಿಲ್ಲಾ ಆಡಳಿತವನ್ನು ದುರುಪಯೋಗ ಮಾಡಿಕೊಂಡು ಚುನಾವಣೆಯನ್ನು ಹಿಂಬಾಗಿಲಿನ ಗೆಲ್ಲುವಂಥ ಯೋಜನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿ ಅನ್ನೋಂಗೆ ಈಗಾಗಲೇ ಹೇಳ್ದಂಗೆ ಸಂಸದರ ಕಾರು ಯಾವ ಕಾನೂನು ಉಲ್ಲಂಘನೆ ಮಾಡಿ ಕಾರ್ಪೊರೇಷನ್ನ ಪ್ರವೇಶ ಮಾಡಿದೆ. ಇದರ ಜೊತೆಗೆ ಅವತ್ತೇನು ಯಾವ ಕಾರಲ್ಲಿ ಬಂದಿದ್ರು ಆ ಕಾರಿನ ಹಿಂಭಾಗದ ನಂಬರ್ ಪ್ಲೇಟ್ ಇರಲಿಲ್ಲ. ಕಾರಿಗೆ ಕೇವಲ ಮುಂಭಾಗದ ಮಾತ್ರ ನಂಬರ್ ಪ್ಲೇಟ್ ಇತ್ತು, ಹಿಂದ್ಗಡೆ ನಂಬರ್ ಪ್ಲೇಟ್ ಇರಲಿಲ್ಲ. ಈ ಥರದ ಅನೇಕ ಉದಾಹರಣೆಗಳು ಇದ್ದಾವೆ. ಏನು ಸರ್ಕಾರಿ ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಳ್ಳುವಂತಹ ಅಧಿಕಾರಿಗಳು ಹೆದರಿಸಿ ಬೆದರಿಸಿ ಅವರ ತಾಳಕ್ಕೆ ತಕ್ಕಂಗೆ ಬಳಸುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ನಾವು ರಾಜ್ಯ ಚುನಾವಣಾ ಆಯೋಗಕ್ಕೆ ಆಗ್ರಹ ಪಡಿಸ್ತಾ ಇದ್ದೀವಿ. ಈ ಹಿಂದಿನ ಅನೇಕ ಉದಾಹರಣೆಗಳಿದ್ದಾವೆ. ಒಂದು ಬೂತ್ನಲ್ಲಿ ರಾತ್ರಿ 8 ಗಂಟೆ 9 ಗಂಟೆ ತನಕ ವೋಟ್ ಹಾಕ್ಸಿದ್ದಿರ್ಬೋದು. ಈ ಥರದ ಅನೇಕ ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಂಡು ಅವರು ಚುನಾವಣೆಯನ್ನು ಮಾಡ್ತಿದ್ದಾರೆ. ಹಾಗಾಗಿ ಇದು ಅತ್ಯಂತ ಸೂಕ್ಷ್ಮವಾಗಿರುವಂಥ ಕ್ಷೇತ್ರ ಅಂತ ಪರಿಗಣಿಸಿ ಇಲ್ಲಿರುವ ಅಧಿಕಾರಿಗಳು 2 ವರ್ಷ 3 ವರ್ಷದಾಗಿರೋರು ಭಾಳಷ್ಟು ಜನ ಇದ್ದಾರೆ. ದಾವಣಗೆರೆ ಕಾರ್ಪೊರೇಷನ್ ಕೆಲಸ ಮಾಡಿದಂಥ ಕಮಿಷನರ್ 3 ವರ್ಷ ಆಗಿದೆ, ಅವರನ್ನು ಡೂಡಾಗೆ ಬದಲಾವಣೆಯನ್ನು ಮಾಡಿದ್ದಾರೆ. ಅವರೂ ಸಹ ಕಾನೂನು ರೀತಿಯಿಂದ 2 ವರ್ಷದ ಮೇಲೆ ಚುನಾವಣೆ ನಡೆಯುವಂಥ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ. ಅವರನ್ನೂ ಸಹ ಕೂಡಲೇ ಬದಲಾವಣೆ ಮಾಡಬೇಕು ಅಂತೇಳಿ ಆಗ್ರಹ ಪಡಿಸ್ತೀವಿ. ಹಾಗೆ ಅತ್ಯಂತ ಸೂಕ್ಷ್ಮವಾಗಿ ಇದನ್ನು ಪರಿಗಣಿಸಿ ಕ್ಷೇತ್ರವನ್ನು ಶಾಂತಿಯುತವಾಗಿ ಸುವ್ಯವಸ್ಥಿತವಾಗಿ ನ್ಯಾಯಪರವಾಗಿರುವಂಥ ಚುನಾವಣೆ ನಡೆಸಬೇಕು ಅಂತೇಳಿ ಚುನಾವಣೆಗೆ ಆಗ್ರಹ ಪಡಿಸ್ತಾರೆ. ಸುಮ್ಮನೆ ಬಾರಪ್ಪ ಯಾರು ಹೇಳಿದ್ರು ಬಾಬು ಸ್ಟೇಷನ್ಗೆ ಬಾ ಅಂತೇಳಿ ಎದುರಿಸ ಪೊಲೀಸ್ ಇಲಾಖೆ ಕಡೆಯಿಂದ ಎದುರಿಸೋ ಪ್ರಯತ್ನ ಮಾಡ್ತಾರೆ. ಪೊಲೀಸ್ ಇಲಾಖೆ ಅವರು ಸಹ ನಾವು ಅವ್ರಿಗೂ ಈ ಮೂಲಕ ಕೇಳೋದೇನಪ್ಪ ಅಂದರೆ ಅವರು ಸಹ ನಿಷ್ಪಕ್ಷವಾಗಿ ಕೆಲಸ ಮಾಡಲಿ. ಯಾಕೆ ಅವ್ರಿಗೆ ಯಾರಿಗೂ ಕಾಂಗ್ರೆಸ್ನವ್ರಿಗೆ ಯಾರಿಗೂ ಮಾಡ್ತಿಲ್ಲ, ಬಿಜೆಪಿ ಕಡೆ ಎದುರಿಸೋ ಪ್ರಯತ್ನ ಮಾಡಿ ಅವರು ಹಿನ್ನಡೆ ಆಗಲಿ ಅನ್ನೋ ಉದ್ದೇಶದಿಂದ ಈ ಥರ ಮಾಡ್ತಾ ಇದ್ದಾರೆ. ಸರ್ ಅವ್ರು ಮಾಡಿದ್ದಾರೆ, ಒಂದು 2-3 ಕಿರಣ್ ಅಂತೇಳಿ ಯುವ ಮೋರ್ಚಾ ಅವ್ರಿಗೆ ಫೋನ್ ಮಾಡಿದ್ದಾರೆ ಸರ್. ಮಾಡಿದ್ರು ರೆಕಾರ್ಡಿಂಗ್, ಆಡಿಯೋ ರೆಕಾರ್ಡಿಂಗ್ ನಂಬರ್ ಇದೆಲ್ಲ ಇದೆ ಅವ್ರದ್ದು ಮಾಡಿದ್ದಾರೆ. ಒಂದೇ ವಿಷಯ, ಸಣ್ಣ ಪುಟ್ಟ ತಪ್ಪುಗಳಿಗೆ ರೌಡಿ ಶೀಟರ್ನಾಗಿ ಅವ್ರಿಗೆ ಕೇಸ್ ಹಾಕಿರೋದನ್ನ ದಾವಣಗೆರೆ ಜನತೆ ಗಮನಿಸಿದೆ. ಆ ರೌಡಿ ಶೀಟರ್ ಏನಿದಾರಲ್ಲ ಹುಡುಗರಿಗೆ ಇಲ್ಲಿಯ ಆರಕ್ಷಕರುಗಳು ಅವರಿಗೆ ಫೋನ್ ಮಾಡಿಬಿಟ್ಟು ಈ ಬಾರಿ ನೀವೆಲ್ಲರೂ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಬೇಕು, ಕಾಂಗ್ರೆಸ್ಸಿಗೆ ಮತವನ್ನು ಹಾಕಬೇಕು ಅಂತೇಳಿ ಆರಕ್ಷಕರು ಮಾಡ್ತಾ ಇರ್ತಕ್ಕಂಥದ್ದು ಇದೆಂಥ ದುರ್ದೈವ ಸ್ಥಿತಿ ದಾವಣಗೆರೆ ಬಂದಿದೆ ಅಂತ ಹೇಳಲಿಕ್ಕೆ ನಾಚಿಕೆ ಆಗುತ್ತೆ. ನೋಡಿ, ಎಲ್ಲದನ್ನೂ ಸಾಕ್ಷಿ ಕೊಡೋಕ್ಕಾಗೋದಿಲ್ಲ. ಯಾರಿಗೆ ಫೋನ್ ಮಾಡಿ ಹೇಳಿದ್ದಾರೆ, ಯಾರಿಗೆ ಕರ್ಸಿ ಹೇಳಿದ್ದಾರೆ, ಅವ್ರು ನಮ್ಮ ಹತ್ರ ನೇರವಾಗಿ ಹೇಳಿದ್ದಾರೆ. ಜಗತ್ತಿನಲ್ಲಿ ಎಲ್ಲದಕ್ಕೂ ಸಾಕ್ಷಿ ಕೊಡೋಕೆ ಸಾಧ್ಯನೇ ಇಲ್ಲ. ಅವ್ರು ಸುಮ್ಮನೆ ಅಪವಾದ ಮಾಡೋದಕ್ಕೆ ನಾವು ಕಾಂಗ್ರೆಸ್ಸಿಗರಲ್ಲ, ನಾವು ಬಿಜೆಪಿಯವರು, ನಾವು RSS ಇಂದ ಬಂದಿರತಕ್ಕಂಥವ್ರು. ನಾವೊಂದು ಶಿಸ್ತಿರುತ್ತೆ. ಸುಮ್ಮನೆ ಅಪವಾದ ಮಾಡೋದಕ್ಕೆ ನಮಗೇನು ಯಾವುದು ತೀಟಿ ತೀರಿಸ್ಕೊಳ್ಳೋಕೆ ಏನು ಬರಲ್ಲ ನಾವು. ಹಾಗಾಗಿ ಆರಕ್ಷಕರಿಗೆ ನಾನು ಒಂದು ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಆರಕ್ಷಕರಿಗೆ ಒಂದು ಮನವಿ ಮಾಡ್ಕೊಳ್ತೀನಿ, ನಿಮ್ಮ ಕರ್ತವ್ಯ ಏನಿದೆ ನೀವು ಮಾಡಿ. ನಾವು ಕಾನೂನು ವಿರುದ್ಧವಾಗಿ ನಡ್ಕೊಂಡ್ರೆ ನೀವು ಯಾವುದೇ ಶಿಸ್ತು ಕ್ರಮ ಇದೆ ಯಾರ ಮೇಲೆ ಬೇಕಾದ್ರೂ ತಗೊಳ್ರಿ, ಬೇಡ ಅನ್ನಲ್ಲ. ಸುಮ್ಮನೆ ಅನಾವಶ್ಯಕವಾಗಿ ಅವರನ್ನ ವಲಯಿಸ್ಕೊಳ್ಳೋದಕ್ಕೋಸ್ಕರ ನೀವು ಈ ಥರ ಮಾಡ್ತಾ ಇರೋದು ಸರಿಯಲ್ಲ ಅಂತ ಹೇಳಿ ಬಯಸ್ತೀನಿ ನಾನು. ನೀವು ಕೇಳದಂಗೆ ಅವರು ಅಣ್ಣ ನಮ್ಮ ಹೆಸರು ಹೇಳ್ಬೇಡ್ರಿ, ನಮ್ಗೆ ಹೇಳಿದ್ರೆ ಮತ್ತೆ ತೊಂದರೆ ಕೊಡ್ತಾರೆ ನಮಗೆ ಅಂತೇಳಿ ಪಾಪ ಎದರ್ಕಂತ ನನಗೆ ಹೇಳಿದ್ದಾರೆ. ಹಂಗಿದ್ಮೇಲೆ ನಾನೇನಾದ್ರೂ ಅವ್ರ ಹೆಸರು ಹೇಳಿ ಅವ್ರ ಹೆಸರು ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ ಆದ್ರೆ ಮತ್ತೆ ಇನ್ನೂ ಟಾರ್ಚರ್ ಮಾಡ್ತಾರೆ ಅವ್ರಿಗೆ ಪಾಪ. ಈಗ ಏನಾಗಿದೆ, ಈಗ ಪೊಲೀಸ್ ವಿಷಯನೇ ಅಲ್ಲ, ಆದರೆ ಈಗ ಆಲ್ರೆಡಿ ಇರೋಂಥ ನಮ್ಮ ಕಾರ್ಯಕರ್ತರು ಯಾವುದೋ ಸಣ್ಣ ಪುಟ್ಟ ಕೇಸ್ಗಳಲ್ಲಿ ಅವ್ರಿಗೆ 107 ಹಾಕೋದು, 108 ಹಾಕೋದು, ಮುಚ್ಚಳಿಕೆ ಬರ್ಸ್ಕೊಳ್ಳೋದು, ಈ ರೀತಿಯೆಲ್ಲ ಮಾಡಿದ್ದಾರೆ. ನಾವು ಇವತ್ತು ಅವರಿಗೆ ಕಂಪ್ಲೇಂಟ್ ಕೊಟ್ವಿ ಅಂದ ತಕ್ಷಣ ಈ ಚುನಾವಣೆ ಆದ ತಕ್ಷಣ ಅದ್ರ ಪರಿಣಾಮ ಬೇರೆ ಥರ ಆಗುತ್ತೆ. ಆ ಕಾರಣಕ್ಕೋಸ್ಕರ, ಒಂದೇ ಕಾರಣಕ್ಕೋಸ್ಕರ ಇವತ್ತು ನಮಗೆ ಯಾವ ಪೊಲೀಸ್ ಇಲಾಖೆ ಅಂತ ಯಾರ್ಯಾರು ಅಧಿಕಾರಿಗಳು ಅಂತ ನಮಗೆ ಗೊತ್ತಿದೆ. ಅವ್ರಿಗೆ ಈ ಒಂದು ಗೋಷ್ಠಿ ಮುಖಾಂತರ ಹೇಳ್ತಿರೋದು ನಾನು, ದಯಮಾಡಿ ನೀವು ಇಲ್ಲಿರೋವಂಥ ವಸ್ತುರ ಸಚಿವರಿಗೆ, ಸಂಸದರಿಗೆ ನೀವು ಅಳತೆಗೋಲ ಕೆಲಸ ಮಾಡೋ ಬದಲು ಪ್ರಾಮಾಣಿಕವಾಗಿ ಕೆಲಸ ಮಾಡಿರಿ, ಪ್ರಾಮಾಣಿಕವಾಗಿ ನೀವು ಕೆಲಸವನ್ನು ಮಾಡಿರಿ ಅಂತ ಹೇಳ್ತಿದ್ದೀನಿ. ಯಾಕೆಂದರೆ ಈಗ ಆಡಳಿತಾರೂಢ ಪಕ್ಷ ಇರೋದ್ರಿಂದ ಸರ್ವೇ ಸಾಮಾನ್ಯ ನೀವು ಮಾಡಲೇಬೇಕು, ಅದನ್ನು ಅತಿರೇಕವಾಗಿ ಮಾಡೋದು ಬೇಡ ಅಂತೇಳಿ ಆ ಒಂದು ಕಾರಣಕ್ಕೋಸ್ಕರ ನಾವು ಈ ಪೊಲೀಸ್ ಇಲಾಖೆಗೆ ನೇರವಾಗಿ ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ. ಅದು ಇದನ್ನು ಹೆಚ್ಚಾಗಿ ನೀವು ಮಾಡ್ಕೊಂಡು ಹೋದ್ರೆ ಇನ್ನು ಮುಂದಿನ ದಿನಮಾನದಲ್ಲಿ ನಾವು 100% ನಾವು ಕಂಪ್ಲೇಂಟ್ ಕೊಡ್ತೀವಿ.